ನಮಸ್ಕಾರ. ಕೃಷಿ ದೇವೋಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಕೃಷಿ ದೇವೋಭವ ಕಾರ್ಯಕ್ರಮದ ಶುರುವಿನಲ್ಲಿ ನಿಮಗೆ VST ಟ್ರ್ಯಾಕ್ಟರ್ಸ್ ಗಳ ಬಗ್ಗೆ ತಿಳಿಸ್ಕೊಟ್ವಿ. ಆ ಟ್ರ್ಯಾಕ್ಟರ್ಸ್ ಗಳ ಸ್ಪೆಷಾಲಿಟಿ ಏನು ಅಂತ ತಿಳಿಸ್ಕೊಟ್ವಿ. ಹಾಗೂ ನಿಮ್ಮಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಬಂದಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು VST ಟಿಲ್ಲರ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. VST ಟಿಲ್ಲರ್ಸ್ ನಿಜವಾಗ್ಲೂ ನಮ್ಮ ಭಾರತೀಯ ಕೃಷಿ ಪರಂಪರೆ ಹಾಗೂ ಕೃಷಿಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ದಂತಕತೆ ಹಾಗೂ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದಂತಹ ಕಂಪನಿ. ಸೊ ಈ ಒಂದು ಕಂಪನಿ ಶುರುವಾಗಿದ್ ಯಾವಾಗ, ಇದರ ಹಿನ್ನೆಲೆ ಯಾವ ರೀತಿ ಇತ್ತು, ಜೊತೆಗೆ VST ಟಿಲ್ಲರ್ಸ್ ನ ವಿಶೇಷತೆಗಳೇನು, ಅದೆಲ್ಲದರ ಕುರಿತಾಗಿ ಈ ಒಂದು ಎಪಿಸೋಡ್ ನಲ್ಲಿ ನಿಮಗೋಸ್ಕರ ನಾನು ಪ್ರಸ್ತುತಪಡಿಸ್ತೀನಿ. ಬನ್ನಿ ಹೋಗೋಣ. VST ಅಂದ್ರೆ ದೃಢ ಬಾಳಿಕೆ, VST ಅಂದ್ರೆ ನಂಬಿಕೆ, VST ಅಂದ್ರೆ ರೈತ ಮಿತ್ರ, VST ಅಂದ್ರೆ ಹೊಸ ಆವಿಷ್ಕಾರ. VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಲಿಮಿಟೆಡ್ ನಮ್ಮ ದೇಶ ಮಾತ್ರವಲ್ಲ, ಇಡೀ ವಿಶ್ವವೇ ಹೆಮ್ಮೆ ಪಡುವಂಥ ಕಂಪನಿ. ಪವರ್ ಟಿಲ್ಲರ್ಸ್ ಮಾರುಕಟ್ಟೆಯಲ್ಲಿ 70% ಪಾಲು ಹೊಂದಿರೋ ಈ ಕಂಪನಿ 6 ದಶಕಗಳಿಂದ ದೇಶದ ರೈತರ ಶಕ್ತಿಯಾಗಿ ನಿಂತಿದೆ. ವಿಶೇಷ ಅಂದ್ರೆ ವಿಶ್ವದ 40 ದೇಶಗಳಲ್ಲಿ VST ತನ್ನ ಛಾಪು ಮೂಡಿಸಿದೆ. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ದೇಶದಲ್ಲಿ ಇವತ್ತು ಕೂಡ 85% ರೈತರ ಬಳಿ 2 ಎಕರೆಗಿಂತ ಹೆಚ್ಚು ಜಮೀನಿಲ್ಲ. ಹೀಗಾಗಿ ದೊಡ್ಡ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳೋದು ಅವರಿಗೆ ಆರ್ಥಿಕವಾಗಿ ಹೊರೆ ಹಾಗೂ ಅವಶ್ಯಕತೆಯೂ ಇಲ್ಲ. ಹೀಗಾಗಿ ನಮ್ಮ ದೇಶದ ರೈತರಿಗಾಗಿ 1967ರಲ್ಲಿ ಟಿಲ್ಲರ್ ಮೂಲಕ ಅಗ್ರಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಕಾಲಿಟ್ಟ VST ಇವತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲೂ ಸಂಚಲನ ಸೃಷ್ಟಿಸಿದೆ. ರೈತ ಮಿತ್ರ ಎಂದೇ ಖ್ಯಾತಿ ಪಡೆದಿರೋ ಕರ್ನಾಟಕದ ಸಂಸ್ಥೆಯೊಂದು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದು ಕನ್ನಡಿಗರಾದ ನಮಗೆ ಅತ್ಯಂತ ಹೆಮ್ಮೆ. ರಲ್ಲಿ ದೇಶದ ಮೊಟ್ಟ ಮೊದಲ ಕಾಂಪ್ಯಾಕ್ಟ್ ಟ್ರ್ಯಾಕ್ಟರ್ನ ಪರಿಚಯಿಸಿದ ಕೀರ್ತಿಯು VST ಕಂಪನಿಗೆ ಸಲ್ಲಬೇಕು. ಕಳೆದ ಬಾರಿ VSTಯ ಟ್ರ್ಯಾಕ್ಟರ್ಸ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡಿದ್ವಿ. ಇಂದು VST ಟಿಲ್ಲರ್ಸ್ ಕುರಿತು ನಿಮಗೆ ಮಾಹಿತಿ ನೀಡಲಿದ್ದೇವೆ. ಇದಕ್ಕಾಗಿ ನಾವು ಕಾಲಿಟ್ಟಿದ್ದು ಚಿನ್ನದ ತವರು ಕೋಲಾರದ ಮಾಲೂರಿನಲ್ಲಿರುವ VST ಟಿಲ್ಲರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗೆ. ರಲ್ಲಿ ಆರಂಭವಾದಾಗ ಇದು ರೈತರಿಗೆ ಈ ಯಂತ್ರದ ಬಗ್ಗೆ ಅನುಭವ ಇರಲಿಲ್ಲ. ಸೊ ಇದನ್ನು ಅಲ್ಲಿಗೆ ಎಲ್ಲ ಕಡೆ ತಗೊಂಡೋಗಿ ಅವರಿಗೆ ಏನು ಡೆಮೋ ಮಾಡಿ ಅವರಿಗೆ ತೋರಿಸಿ ಇದನ್ನು ಹೆಂಗೆ ಉಪಯೋಗಿಸೋದು, ಇದು ಎತ್ತಿನ ಬದಲಾಗಿ ನೀವು ಇದನ್ನು ಉಪಯೋಗಿಸ್ಬೋದು ಅವರಿಗೆ ಎಲ್ಲ ಕಡೆ ಡೆಮೋ ಮಾಡಿ, ಅದು ಹಾಗೆ ಹೆಚ್ಚಿನ ಅಂಶ ಇದು ಗದ್ದೆಗಳನ್ನು ಉಪಯೋಗಿಸ್ತಾ ಇದ್ರು. ಯಾಕೆಂದರೆ ಗದ್ದೆಯಲ್ಲಿ ಆ KGL ಹಾಕಿದರೆ ಅದು ಚೆನ್ನಾಗೇ ಉಳಿತಾಯ ಆಗುತ್ತೆ. ಹಾಗಾಗಿ ಹೆಚ್ಚಿನ ಅಂಶ ಎಲ್ಲ ಡೆಮೋಗಳು ಹಾಗೆ ಗದ್ದೆಗಳು ನಡೀತಾ ಇತ್ತು. ಆಗ ತುಂಬ ಗದ್ದೆನೂ ಇತ್ತು.
ಈಗ ಆಗ ಎತ್ತು ಬದಲಾವಣೆಗೆ ಇದನ್ನು ಉಪಯೋಗಿಸ್ಕೋಬೋದು. ಮತ್ತು ಆ ಎತ್ತಿಗಿಂತ 2-3 ನಿಮಿಷ ಬೇಗ ಕೆಲಸವನ್ನು ಮುಗಿಸ್ಬೋದು. ಡೆಮೋ ಕೊಟ್ಟು ನಿಧಾನವಾಗಿ ಅದು ಮುಂಚೆ ತುಂಬ ಕಡಿಮೆ ಸೇಲ್ ಆಗ್ತಾಯಿತ್ತು. ಬರ್ತಾ ಬರ್ತಾ ನಿಧಾನವಾಗಿ ಪಿಕಪ್ ಆಯಿತು. ನಮ್ಮದು 2-3 ಅಡ್ವಾಂಟೇಜ್ ಏನಂದರೆ, ನಾವು ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ. ಹಾಗಾಗಿ ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಅವೈಲಬಿಲಿಟಿ ಇದೆ, ತೊಂದರೆ ಇಲ್ಲ. ಕಸ್ಟಮರ್ಗೆ ಯಾವ ಸ್ಪೇರ್ ಪಾರ್ಟ್ಸ್ ಬೇಕಾದರೂ ಸಿಗುತ್ತೆ. ಅದೊಂದು ಅವರಿಗೆ ಈಗ ಅದಕ್ಕೆ ಅನುಭವ ಬಂದಿದೆ. ಮತ್ತು ಎರಡನೇದೇನೆಂದರೆ ರಿಲಯಬಿಲಿಟಿ. ರಿಲಯಬಲ್ ಪ್ರಾಡಕ್ಟ್ ಕಂಪೇರ್ ಟು ಮೆನಿ ಅದರ್ ಪ್ರಾಡಕ್ಟ್ಸ್ ಬಾಳಿಕೆ ಬರುತ್ತೆ. ಅಟ್ಲೀಸ್ಟು ರೆಗ್ಯುಲರಾಗಿ ಸ್ಟಾಪೇಜ್ ಇರೋದಿಲ್ಲ ಫೀಲ್ಡ್ನಲ್ಲಿ, ಎಸ್ಪೆಷಲಿ ಸೀಸನಲ್ಲಿ. ಯಾಕೆಂದರೆ ಸೀಸನಲ್ಲಿ ಗಾಡಿ ನಿಂತುಬಿಟ್ರೆ ತುಂಬ ತೊಂದರೆ ಆಗುತ್ತೆ ಕಸ್ಟಮರಿಗೆ. ಯಾಕೆಂದರೆ ಅವ್ರಿಗಿರೋದೇ ಸೀಸನ್ ತುಂಬ ಶಾರ್ಟ್ ಡ್ಯೂರೇಷನ್. ಆ ಸೀಸನ್ ಒಳಗೆ ಅವರು ಫೀಲ್ಡ್ ಪ್ರಿಪ್ರೇಷನ್ ಆಗಲಿಲ್ಲ ಅಂದರೆ ಅವ್ರಿಗೆ ಭಾರಿ ತೊಂದರೆ ಆಗುತ್ತೆ. ಹಾಗಾಗಿ ಈ ರಿಲಯಬಿಲಿಟಿಯಿಂದ ಇದೊಂದು ಇನ್ನೊಂದು ರೀಸನ್. ಮತ್ತು ಅವೈಲಬಿಲಿಟಿ ಆ್ಯಂಡ್ ಪ್ರೈಸ್, ಇದೆರಡು. ಇವತ್ತು ನನ್ನ ಜೊತೆ ಇದ್ದಾರೆ VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ನ CEO ಆಗಿರುವಂಥ ಮಿಸ್ಟರ್ ಆಂಟೋನಿ ಚೆರುಕಾರ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, VST ಟಿಲ್ಲರ್ಸ್ ಆ್ಯಂಡ್ ಟ್ರ್ಯಾಕ್ಟರ್ಸ್ ನಮ್ಮ ದೇಶದಲ್ಲಿ ಒಂದು ಪ್ರತಿಷ್ಠಿತ ಹೆಸರು. ಎಸ್ಪೆಷಲಿ ನಮ್ಮ ದೇಶದ ಒಂದು ವ್ಯವಸಾಯಕ್ಕೆ ಬಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಯಾವಾಗ ಶುರುವಾಯಿತು ಆ್ಯಂಡ್ ಕಂಪನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋ ಹಾಗಿದ್ರೆ? Yeah, we are very proud to be associated with VST Tillers Tractors Limited, who is the pioneer of tillers in this country. We began way back in 1967 with a joint venture with Mitsubishi, and that's how it started. Now it's VST Tillers Tractors Limited, which has completed almost 60 years. We're very proud to say that we have 70% market share in the tiller space, and we have also introduced several machinery, both in the small farm machinery segment as well as the compact tractor segment. Today we will speak more about our small farm machinery segment, which starts with tillers, weeders, reapers, and many more equipment that will be launched in the future. VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಇದು ಕಾಂಪ್ಯಾಕ್ಟ್ ಮಷಿನರೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಆ್ಯಂಡ್ ನಮ್ಮ ದೇಶದಲ್ಲೂ ಕೂಡ ಈಗ ಕಾಂಪ್ಯಾಕ್ಟ್ ಮಷಿನರೀಸ್ ಚಾಲ್ತಿಯಲ್ಲಿ ಹೆಚ್ಚು ಇರೋದ್ರಿಂದ ಸೊ ಈ ಒಂದು ಕಾಂಪೊನೆಂಟ್ ರೈತರಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಇದೆ ಸರ್? Yeah, we all understand that in India, predominantly, that is almost 70 to 80% farmers are small and marginal farmers. That is farmers with less than 5 acres of land. And for them, these tillers are very much helpful in terms of creating affordability and at the same time ensuring that the work gets done. So the productivity increases. So there is a concept in machinery called horsepower per acre. And this actually creates that increase of horsepower per acre for our country, because many more farmers can afford to buy these machines and use it in their fields. And that is one big reason for the success. The second part is we also need to serve what is the need of the farmer. Whether it is tillage or whether it is used in puddling in rice cultivation, or whether it is using a sprayer in a horticultural farm like a mango orchard or a pomegranate orchard or a grape farm. All these needs are being met by VST, and that is the need that is the reason for our success. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಸೊ ಅದೇ ಥರ ಟೆಕ್ನಾಲಜಿ ಕೂಡ ದಿನೇ ದಿನೇ ಬದಲಾಗ್ತಾನೆ ಇದೆ. ಸೊ ಟೆಕ್ನಾಲಜಿಯನ್ನ ನಿಮ್ಮ ಕಾಂಪೋನೆಂಟ್ಗಳಲ್ಲಿ ಯೂಸ್ ಮಾಡಿಕೊಂಡು ಅದನ್ನ ರೈತರಿಗೆ ತಲುಪಿಸುವಂತಹ ಕೆಲಸ ಅಕಸ್ಮಾತ್ ಆಗೋ ಹಾಗಿದ್ರೆ ಸೊ ಯಾವ ರೀತಿಯಾಗಿ ಟೆಕ್ನಾಲಜಿಯನ್ನ VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಅಡಾಪ್ಟ್ ಮಾಡ್ಕೊಳ್ತಾ ಇದೆ ಹಾಗೂ ಯಾವ ರೀತಿಯಾಗಿ ಅದು ರೈತರಿಗೆ ಸಹಾಯ ಮಾಡ್ತಾ ಇದೆ ಸರ್? Absolutely. It is not only about affordability, but it's also about productivity, right? And it's also about convenience. How do you bring in technology to create more convenience for the small farmer? For example, a simple example is
In the 60s or the 80s, you had tillers with crank start. So today, it's all with electric start. Going forward, we are talking about electric tillers, electric weeders. We are talking about equipment between a tiller and a tractor, which is much more versatile, which creates much more convenience for the farmer. All these are technology driven, and I'm very happy to say that VST Tillers Tractors is focused on technology, and we are investing 100 crore in a global tech center, which will be also focused on small farm machinery, especially for our Indian farmers. And our intention is to create a hub of small farm mechanization, which will emerge from our state, Karnataka. ಸೊ ಈಗ ತಾನೇ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ GST 2.0 ಅಂದ್ರೆ ನೆಕ್ಸ್ಟ್ ಜೆನ್ GST ಅನ್ನ ಜಾರಿ ಮಾಡಿದೆ. ಇದರಿಂದಾಗಿ ಯಂತ್ರೋಪಕರಣಗಳ ಮೇಲೆ GST ಕಮ್ಮಿ ಆಗಿದೆ. ಇದು ರೈತರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತಾ ಇದೆ ಸರ್? Definitely the GST 2.0, the next gen GST as it is called, is a great relief for the farmers. It creates affordability. GST for these machines were at 12%, which has been reduced to 5%, which creates a large affordability factor for the small and marginal farmer segment. And this will enable more small farmers to buy into this. Along with it, the affordability factor is also ensured through affordable finance schemes of EMI service through various banks and finance agencies that we have tie-ups with. So all put together, this creates a big movement for farm mechanization in this country. ಪ್ರತಿಯೊಂದು ಕ್ಷೇತ್ರ ಅಂತಂದ್ರೆ ಆವಿಷ್ಕಾರಗಳು ಇದ್ದೇ ಇರ್ತವೆ. ಸೊ ಅದೇ ಥರ ಈ ಒಂದು ಇಂಡಸ್ಟ್ರಿಯಲ್ಲಿ ಅಂದರೆ ಕಾಂಪ್ಯಾಕ್ಟ್ ಮಷಿನರೀಸ್ಗಳ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಅಥವಾ ಯಾವೆಲ್ಲ ಅಂಶಗಳು ಇನೋವೇಷನ್ ಅನ್ನ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆಸ್ತಾ ಇದೆ ಸರ್? From day one, the founders, when this factory was found, this business was set up way back in the 1960s. The primary intention was to serve the small and marginal farmer, which also required it to be simple, but at the same time giving convenience and technology, which creates productivity. So that is what we have adhered to. How do we create better technology which is more convenient and more productive for the farmer, and which creates more output in terms of revenue per acre for him? And our purpose is to transform farmers across our country in all our villages and enable him to create more revenue from his piece of land that he has. ಸೊ ಕೊನೆಯದಾಗಿ ಸರ್, VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ದೇಶದ ರೈತರ ಜೀವನವನ್ನ ಇನ್ನಷ್ಟು ಸುಗಮಗೊಳಿಸ್ತಾ ಇದೆ. ಸೊ ನಮ್ಮ ವೀಕ್ಷಕರಿಗೆ VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ವತಿಯಿಂದ ನೀವೇನಾದರೂ ಹಂಚ್ಕೊಳ್ಬೇಕು ಅಥವಾ ಹೇಳಬೇಕು ಅಂತಂದ್ರೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? Yeah, we are definitely number one in power tillers and a leading player in compact, and also in higher horsepower we are emerging as a major player. I would take this opportunity to thank the farmers out there for believing in us, for trusting in us, and we will continue to serve you. We will take all our efforts to make Indian farmers number one. Thank you so much. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. Thank you so much. Thank you. ಸೊ VST ಟಿಲ್ಲರ್ಸ್ ಯಾವ ರೀತಿಯಾಗಿ ಬೆಳೆದು ಬಂದು ನಮ್ಮ ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಒಂದು ದಂತಕಥೆ ಆಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ. ಆದ್ರೆ ಈಗ VST ಟಿಲ್ಲರ್ಸ್ ರೈತರಿಗೆ ಯಾಕೆ ಅಚ್ಚುಮೆಚ್ಚು, VST ಟಿಲ್ಲರ್ಸ್ ನ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನೇನು, ಅದೆಲ್ಲದ್ರ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಪ್ಲಾಂಟಲ್ಲಿ R&D ಡೆವಲಪ್ ಮಾಡಿ ಡಿಸೈನ್ ರಿಲೀಸ್ ಮಾಡಿದ್ದಾರೆ. ಆ ಡಿಸೈನ್ ಪ್ರಕಾರ ನಾವು ISO ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ಸ್ ಇರೋ ಕಂಪನಿಯಿಂದ ನಾವು ಪಾರ್ಟ್ಸನ್ನ ರಿಸೀವ್ ಮಾಡ್ತೀವಿ. ವಿತ್ ಪ್ರಾಪರ್ ಸಿಸ್ಟಮಲ್ಲಿ ನಮ್ಮ ಇನ್ವರ್ಡ್ ಆಗುತ್ತೆ. ಇನ್ವರ್ಡ್ ಆಗಿದ ಮೇಲೆ ಅದು ಸ್ಟೋರಿಗೆ ಬಂದ ಮೇಲೆ ಸ್ಟೋರಿಂದ ಅದು 100% ಇನ್ಸ್ಪೆಕ್ಷನ್ ಆಗುತ್ತೆ.
ಇನ್ಸ್ಪೆಕ್ಷನ್ ಆಗಿದ ಮೇಲೆ ದೆನ್ ಇಟ್ ವಿಲ್ ಬಿ ಜಿಯರ್ ಆ್ಯಂಡ್ ಡನ್ ಆ್ಯಂಡ್ ಇಟ್ ವಿಲ್ ಗೋ ಟು ರೆಸ್ಪೆಕ್ಟಿವ್ ಪ್ಲೇಸ್ ಸ್ಟೋರಿಗೆ ಹೋಗುತ್ತೆ. ಆಮೇಲೆ ನಮ್ಮ ಪ್ರೊಡಕ್ಷನ್ ಪ್ಲ್ಯಾನಿಂದ ನಮಗೆ ಡೇ ಪ್ರೊಡಕ್ಷನ್ ಪ್ಲ್ಯಾನ್ ಕೊಡ್ತಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಪಾರ್ಟ್ಸನ್ನ ಸ್ಟೋರಿಂದ ಪಿಕ್ ಮಾಡಿ ನಮ್ಮ ಪ್ರೊಡಕ್ಷನ್ ಲೈನ್ ಕೊಡ್ತಾರೆ. ಅಲ್ಲಿಂದ ಪ್ರೊಡಕ್ಷನ್ ಶುರುವಾಗಿ ಅದರಲ್ಲಿ ಶುರು ಆಗುವಾಗ ನಮ್ಮದು ಏನೇನು ಇನ್ಸ್ಪೆಕ್ಷನ್ ಮೆಥಡಾಲಜಿ ಇದೆಯೋ ಅದು ನಮ್ಮ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರಾಸೆಸ್ ಪ್ರಕಾರ ನಮ್ಮದು ಪ್ರೊಡಕ್ಷನ್ ಆಗಿ ನಮ್ಗಡೆ ಆಚೆ ಬರ್ತಾ ಇದೆ. ಇದರಲ್ಲಿ ನಮ್ಮದು ಕ್ವಾಲಿಟಿ ಆಫ್ ವರ್ಕ್ ಹೇಗೆ ಅಂದರೆ ಇಂಡಿವಿಜುವಲ್ ಸ್ಟೇಷನಲ್ಲಿ ನಮ್ಮದು ಪೋಕೆ ಸಿಸ್ಟಮ್ ಇದೆ ಆ್ಯಂಡ್ ಒಂದೊಂದು ಇಂಡಿವಿಜುವಲ್ ಮೆಷಿನಲ್ಲಿನೂ ನಮ್ಮ ಹತ್ರ ಕಂಟ್ರೋಲ್ ಇದೆ. ಅವಾಗ ಕ್ರಿಟಿಕಲ್ ಟು ಕ್ವಾಲಿಟಿ ಪಾರಾಮೀಟರ್ಸ್ನ ನಾವು 100% ಚೆಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ನೊಂದು ಏನಿದೆ ಅಂದರೆ ಇಂಜಿನ್ನು, ಟ್ರಾನ್ಸ್ಮಿಷನ್, ಆಮೇಲೆ ಫೈನಲ್ ಅಸೆಂಬ್ಲಿ, ಈ ಮೂರೂ ನಮ್ಮ ಪ್ಲ್ಯಾಂಟ್ ಒಳಗಡೆಯಿಂದ ಅಸೆಂಬ್ಲಿ ಆಗ್ತಾ ಇದೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಇಂಜಿನು 100% ಇಂಜಿನ್ ಟೆಸ್ಟ್ ಆಗಿ ಆಮೇಲೆ ಆಚೆ ಬರ್ತಾ ಇದೆ. ಟ್ರಾನ್ಸ್ಮಿಷನ್ನು ಅದೇ ಪ್ರಕಾರ ಆಲ್ ಕ್ರಿಟಿಕಲ್ ಟು ಕ್ವಾಲಿಟಿ ಪಾರಾಮೀಟರ್ಸ್ ಎಲ್ಲನೂ ಚೆಕ್ ಆಗಿ ಆಚೆ ಬಂದ ಮೇಲೆ ನಮ್ಮದು ಪೇಂಟ್ ಶಾಪ್ ಇನ್ಹೌಸ್ ಪೇಂಟಿಂಗಲ್ಲಿ ಪೇಂಟಿಂಗ್ ಆಗುತ್ತೆ. ಆ ಪೇಂಟಿಂಗ್ ಮುಗಿದ ಮೇಲೆ ದೆನ್ ಇಟ್ ವಿಲ್ ಗೋ ಟು ಫೈನಲ್ ಲೈನ್. ಆಮೇಲೆ ಫೈನಲ್ ಅಸೆಂಬ್ಲಿಯಲ್ಲಿ ಒಂದೊಂದು ಸ್ಟೇಷನಲ್ಲಿನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ತಕ್ಕಂಗೆ SOP ಪ್ರಕಾರ ಅಸೆಂಬಲ್ ಆಗಿ ಆಮೇಲೆ ಫೈನಲ್ PDI ಪ್ರೀ ಡಿಸ್ಪ್ಯಾಚ್ ಇನ್ಸ್ಪೆಕ್ಷನ್ ಆಗಿ ಆಮೇಲೆ ಒಂದೊಂದು ಪ್ರಾಡಕ್ಟ್ನು ನಾವು ನಮ್ಮ ಕಸ್ಟಮರ್ಗೆ ಡೆಲಿವರ್ ಮಾಡ್ತಾ ಇದ್ದೀವಿ. ಟಿಲ್ಲರ್ಸಲ್ಲಿ ನೋಡಿದ್ರೆ ನಮ್ಮದು 9 HP ಟಿಲ್ಲರ್ಸ್ ಇದಾವಾಗ ಆ್ಯಂಡ್ 13 HP 130 DI ಟಿಲ್ಲರ್ಸು, ಆಮೇಲೆ 16 HP ಆ್ಯಂಡ್ ನಾವು ಆಲ್ 130 DI ಆ್ಯಂಡ್ 16 HP ಬೋತ್ ವಿ ಆರ್ ಹ್ಯಾವಿಂಗ್ ಎಲೆಕ್ಟ್ರಿಕ್ ಸ್ಟಾರ್ಟ್ ಮಾಡಲ್ ಆಲ್ಸೋ ವಿ ಆರ್ ಹ್ಯಾವಿಂಗ್. ಆ್ಯಂಡ್ 16 HP ಈಸ್ ಅ ಸಿಟ್ಟಿಂಗ್ ಟೈಪ್ ಮಾಡಲು. ಇದು ನಾವು ಟಿಲ್ಲರ್ನ ಕೂತ್ಕೊಂಡು ಓಡಿಸ್ಬೋದು. ಆಮೇಲೆ ರೀಪರ್ ನೋಡಿದ್ರೆ ನಮ್ಗೆ ಮೇಜ್ ರೀಪರ್ ಒಂದಿದೆ, ಆಮೇಲೆ ನಾರ್ಮಲ್ ರೀಪರ್ ಒಂದಿದೆ. ಆಮೇಲೆ ವೀಡರ್ಸ್ ನೋಡಿದ್ರೆ ಫ್ರಂಟ್ ರೋಟರಿ ವೀಡರ್ಸು, ರಿಯರ್ ರೋಟರಿ ವೀಡರ್ಸ್, 2 ಕೈಂಡ್ ಆಫ್ ವೀಡರ್ಸ್ ಇದೆ. ಅದರಲ್ಲಿ 5 HP ವೀಡರ್ಸ್ ಇದೆ, 8 HP ವೀಡರ್ಸ್ ಇದೆ. ಅವಾಗ ಮುಖ್ಯವಾಗಿ ನಮ್ಮ ಒಂದು ಪವರ್ ಟಿಲ್ಲರ್ ತುಂಬ ಒಂದು ಉಪಯೋಗವಾದಂಥ ಒಂದು ಉಪಯಂತ್ರ. ಇದು ಎಲ್ಲ ರೈತರಿಗೆ ಒಂದು ತುಂಬ ಸಹಾಯಕವಾಗಿದೆ. ಅದೇ ಥರ ಪವರ್ ಟಿಲ್ಲರ್ ಥರನೇ ನಾವು ಒಂದು ಪವರ್ ವೀಡರ್ ಅನ್ನೋ ಒಂದು ರೇಂಜ್ ಆಫ್ ಮಷಿನ್ಸು ನಾವು ತರ್ತಾ ಇದ್ದೆವು ನಮ್ಮ ರೈತರಿಗೆ. ಅದೇ ಥರ ನಾವು ಸಿಕ್ಕಾಪಟ್ಟೆ ನಮ್ಮ ಪವರ್ ವೀಡರ್ಸ್ನ ನಾವು ಈಗ ನಮ್ಮ ಒಂದು ಮಾಲೂರು ಫ್ಯಾಕ್ಟ್ರಿ ಬೆಂಗಳೂರು ಹತ್ರ ಇದೆ, ಅದನ್ನು ನಾವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ನಾವು ಈಗ ಮೊದಲು ಪಟ್ಟಿದ್ದೇವೆ. ಅದೆಲ್ಲ ಮಷಿನರೀಸ್ನು ನಮ್ಮ ಒಂದು ರೈತರಿಗೆ ನಾವು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಒಳ್ಳೆ ಟೆಕ್ನಾಲಜಿ ಅಡಾಪ್ಟ್ ಮಾಡಿ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ. ಆಲ್ ಇಂಡಿಯಾ ಲೆವೆಲಲ್ಲಿ 750ಕ್ಕೂ ಹೆಚ್ಚು ಡೀಲರ್ಸ್ಗಳಿದ್ದಾರೆ, ಅಂದರೆ ಡೀಲರ್ ಶೋರೂಮ್ಗಳಿದ್ದಾವೆ. ಅದೇ ರೀತಿ ಕರ್ನಾಟಕದಲ್ಲಿ ಸುಮಾರು 60 ಡೀಲರ್ಸ್ ಇದ್ದಾರೆ, 60 ಶೋರೂಮ್ಗಳಿದ್ದಾವೆ. ಇವತ್ತಿನ ದಿನ ಹೇಗಾಗಿದೆ ಅಂತಂದರೆ ರೈತ ಪ್ರತಿಯೊಂದು ಏನಂದರೆ ತನ್ನ ಒಂದು ಸಣ್ಣ ಒಂದು ಮೆಟೀರಿಯಲ್ಸ್ ಬೇಕು ಅಥವಾ ಪಾರ್ಟ್ಸ್ ಬೇಕು ಅಂತಂದರೆ ಅವನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಪರ್ಚೇಸ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಇದನ್ನು ಮನಗೊಂಡು ನಾವೇನು ಮಾಡಿದ್ದೀವಿ, ಈಗ ಈ ಡೀಲರ್ಸ್ ಇವ್ರು ಡೀಲರ್ಸ್ ಕೆಳಗಡೆ ಸಾಕಷ್ಟು ಒಂದು ರಿಟೇಲರ್ ನೆಟ್ವರ್ಕ್ನು ಸಹ ನಾವು ಡೆವಲಪ್ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ನೋಡಿ ಕರ್ನಾಟಕದಲ್ಲಿ ನಾನು ಹೇಳ್ದಂಗೆ ಆಗಲೇ 60 ಜನ ಡೀಲರ್ಸ್ ಇದ್ದಾರೆ, ಆಮೇಲೆ 300ಕ್ಕೂ ಅಧಿಕ ಒಂದು ರಿಟೇಲರ್ ಔಟ್ಲೆಟ್ಸ್ಗಳಿದ್ದಾವೆ. ಸೊ ಇದು ಏನಂತಂದರೆ ಆಲ್ಮೋಸ್ಟ್ ಎಲ್ಲ ಹೋಬಳಿ ಮಟ್ಟದಲ್ಲಿದ್ದಾವೆ ಈ ರಿಟೇಲರ್ ಔಟ್ಲೆಟ್ಸು. ಸೊ ಹಾಗಾಗಿ ಅವ್ರಿಗೇನಾರ ಒಂದು ಪಾರ್ಟ್ಸ್ ಬೇಕು ಅಥವಾ ಇನ್ನೊಂದೇನಾದ್ರು ಒಂದು ಮೆಷಿನರಿ ಸಣ್ಣ ಪುಟ್ಟ ಒಂದು ರಿಪೇರಿ ಮಾಡಿಸ್ಕೊಬೇಕು ಅಂತಂದರೆ ಅವನು ಪ್ರತಿ ಸತಿ ಅವ್ನು ಶೋರೂಮ್ಗೆ ತೊಗೊಂಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ರಿಟೇಲರ್ಸ್ ಅಂತ ಇರ್ತಾರೆ, ಅಲ್ಲೇ ಅವ್ರಿಗೆಲ್ಲ ಪಾರ್ಟ್ಸ್ಗಳು ಸಿಗ್ತವೆ. ನನ್ನ ಹೆಸರು ಮಾಲಿಂಗೇಶ್ವರ ಶರ್ಮಾ, ಕೇರಳ ಕಾಸರಗೋಡಿಂದ ಬಂದಿರೋದು. ನಮ್ಮ ಹತ್ರ ಇವರದ್ದೇ ಹಳೆ ಮಾಡೆಲು 50 ವರ್ಷ ಹಿಂದಿನ ಪವರ್ ಟಿಲ್ಲರ್ ಇದೆ. ನಾನು ಒಬ್ಬನೇ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಯಾವುದೇ ಅದರಲ್ಲಿ ಸಮಸ್ಯೆಗಳಿಲ್ಲ. ಒರಿಜಿನಲ್ಲು ಸ್ಪೇರ್ಸೇ ತಂದು ಹಾಕ್ತಾ ಇದ್ದೇನೆ. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿ ಇದ್ದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಭಾಳ ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಅದು ಅದರಲ್ಲಿ ಹೇಳುವಂಥ ತೊಂದರೆಗಳು ಯಾವುದೂ ಇಲ್ಲ. ಮಾತ್ರ ನಾವು ಮೇಂಟೆನೆನ್ಸ್ ಮಾಡೋದರಲ್ಲೇ ಉಂಟು. ಆಯಿಲ್ ಚೇಂಜು, ಫಿಲ್ಟರ್ ಚೇಂಜು, ಮತ್ತು ಅದರ ಬೋಲ್ಟ್ ನಟ್ಟುಗಳು ಟೈಟ್ ಮಾಡೋದು, ಇದರಲ್ಲೇ ಅದರ ಮೇಂಟೆನೆನ್ಸ್ ಇರೋದು. ಒಂದು ನಮ್ಮ ತಂದೆಯವರು VST ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ರು ಟಿಲ್ಲರು. ಸೊ ತದನಂತರ ನಾನೇ ಇದನ್ನು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾನೇ ಒಂದು ಡೀಲರ್ಶಿಪ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾಗ ಕಂಪನಿ ಕಡೆಯಿಂದನೂ ನನಗೆ ಒಂದು ಎಂಕ್ವೈರಿ ಬಂತು, ಈ ಥರ ಡೀಲರ್ಶಿಪ್ ತೊಗೊಳ್ಳಿ ಅಂತ. ಸೊ ಆವಾಗ ನಾನು 2019ರಲ್ಲಿ ಡೀಲರ್ಶಿಪ್ ತೊಗೊಂಡೆ. ಆವತ್ತಿಂದ ಇವತ್ತಿನವರೆಗೂ ನನ್ನ ಡೀಲರ್ಶಿಪ್ ಚೆನ್ನಾಗಿದೆ, ನನ್ನ ಗ್ರೋತ್ ಕೂಡ ಚೆನ್ನಾಗಿ ಆಗಿದೆ. ಅದ್ರ ಜೊತೆಗೆ ಕ್ವಾಲಿಟಿ ವಿಷಯಕ್ಕೆ ಹೋದರೆ ನಮ್ಮ VST ಟಿಲ್ಲರ್ ಆಗಿರ್ಬೋದು, ಪವರ್ ವೀಡರ್ ಆಗಿರ್ಬೋದು, ಬ್ರಷ್ ಕಟ್ರು, ರೀಫರು,
ಸೊ ಒಳ್ಳೆ ಕ್ವಾಲಿಟಿ ಮೇಂಟೆನೆನ್ಸ್ ಇದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. 6 ದಶಕಗಳಿಂದ ಒಂದು ಎಲ್ಲ ರೈತರಿಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ಒಂದು SFM ಪ್ರಾಡಕ್ಟ್ಗಳನ್ನು ಒಂದು ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಅಂತಂದರೆ, ಅದಕ್ಕೆ ಒಬ್ಬ ರೈತ ತನ್ನ ಒಂದು ಶೋರೂಮ್ ಹತ್ರ ಡೀಲರ್ ಹತ್ರ ಬಂದಿದ್ದಾನೆ ಅಂತಂದರೆ ಏನೇನು ಅವಶ್ಯಕತೆ ಇದೆಯೋ ಆ ಪ್ರಾಡಕ್ಟು ಎಲ್ಲ ಪ್ರಾಡಕ್ಟು ಅಲ್ಲೇ ಅವೈಲೇಬಲ್ ಸಿಗ್ತವೆ. ಸೊ ಆದ್ದರಿಂದ VSTನ ಸೆಲೆಕ್ಟ್ ಮಾಡ್ಬೋದು ಆರಾಮಾಗಿ. ಜೊತೆಗೆ ಸರ್ವಿಸು ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಮತ್ತು ಮನೆ ಹತ್ರ ಸರ್ವಿಸ್ ಆಗಿರ್ಬೋದು, ಇಂಥವೆಲ್ಲನೂ ಚೆನ್ನಾಗಿ ಅವೈಲೇಬಲ್ ಆಗುತ್ತೆ. ನಾವು ಚಾಮರಾಜನಗರ ಡಿಸ್ಟಿಕ್ನವರು. ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ಬರು ವ್ಯವಸಾಯ ಮಾಡ್ತಾಯಿದ್ವಿ. ವ್ಯವಸಾಯ ಮಾಡಬೇಕಾದ್ರೆ ಎತ್ತುಗಳು ತಗೊಂಡು ನಾವು ಮಾಡ್ತಾಯಿದ್ವಿ ಸ್ಟಾರ್ಟಿಂಗು. ಅದು ಉಳುಮೆ ಮಾಡೋಕ್ಕೆ ತುಂಬ ದಿನ ತಗೋತಾ ಇತ್ತು. ಹಾಗಾಗಿ ನಾವು ಯಂತ್ರಗಳನ್ನ ಉಪಯೋಗಿಸ್ಕೊಳ್ಳೋಣ, ಇಬ್ಬರು ಯಂತ್ರ ತಗೊಂಡು ನಾವು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾತಾಡ್ಕೊಂಡ್ವಿ. ಅವರು ಒಂದು ಯಂತ್ರ ತಗೊಂಡ್ರು, ನಾನು VST ಯಂತ್ರ ತಗೊಂಡೆ. ಸುಮಾರು ದಿನ ಯೂಸ್ ಮಾಡ್ತಾಯಿದ್ವಿ ನಾವು. ಅವ್ರದ್ದು ಅವಾಗ ರಿಪೇರಿ ಬರ್ತಾಯಿತ್ತು. ನಮ್ಮದು VST ಟಿಲ್ಲರ್ ಆದ್ದರಿಂದ ನಮ್ಮದು ತುಂಬ ದಿನ ಉಪಯೋಗಿಸಿದ್ದೀನಿ. ಅದು ಏನು ಒಂದು ರಿಪೇರಿನೂ ಬಂದಿಲ್ಲ, ಮತ್ತು ತುಂಬ ಕ್ವಾಲಿಟಿ ಇದೆ, ಚೆನ್ನಾಗಿ ಓಡ್ತಾ ಇರೋದ್ರಿಂದ ನಾನು ಇದನ್ನೇ ಇಷ್ಟಪಟ್ಟಿದ್ದೀನಿ. ಹಾಗೆ ಮತ್ತು ನಮ್ಮ ಫ್ರೆಂಡು ಕೇಳ್ದದಕ್ಕೆ ಅವ್ರದ್ದು ಅವಾಗ ರಿಪೇರಿ ಬರ್ತಾಯಿತ್ತು. ಬರೋದ್ರಿಂದ ನಾನು ಬೇಡ ಅದನ್ನು ಸ್ಟಾಪ್ ಮಾಡಿಬಿಡು, ನಮ್ಮದು VSTನೇ ತಗೋ, ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ಓಡಿ ಮತ್ತು ಎಲ್ಲ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ನಮ್ಮ ಫ್ರೆಂಡ್ಗೆ ಹೇಳಿದ್ದೀನಿ. VST ಬ್ರ್ಯಾಂಡೆಡ್ ಕಂಪ್ನಿ ತುಂಬ ಚೆನ್ನಾಗಿದೆ. ರೈತರುಗಳು ಬಂದಿದ್ದ ತಕ್ಷಣ ಭಾಳ ಇಷ್ಟಪಟ್ಟು ಕ್ಯೂರಿಯಾಸಿಟಿ ಕೇಳ್ತಾರೆ. ಮೊದಲು ಪವರ್ ಟಿಲ್ಲರು ಇರೋದ್ರಿಂದ ರೈತರು ಪವರ್ ವೀಡ್ರೂ ಸಮೇತ ತೊಗೊಳ್ತಾ ಇದ್ದಾರೆ. ಅದು ಖುಷಿಯಾಗಿ ತೊಗೊಳ್ತಾ ಇದ್ದಾರೆ. ಅದು FT55 ಮಾತ್ರ ತುಂಬ ಚೆನ್ನಾಗಿದೆ. ನಾನು ಹತ್ತಿರ ಒಂದು 300 ಪವರ್ ವೀಡ್ರು ಮಾಡಿದ್ದೀನಿ. ಯಾವುದೇ ಇದುವರೆಗೂ ರೈತರು ಬಂದುಬಿಟ್ಟು ಆ ರೈತರು ಒಂದ್ಸಲಿ ಬಂದು ತೊಗೊಂಡ್ರೆ ಇನ್ನೊಬ್ಬ ರೈತನ ಕರ್ಕೊಂಡು ಬರ್ತಾ ಇದೆ. ಅದು ನಮ್ಗೆ ಭಾಳ ಖುಷಿಯಾಗಿದೆ. ನಾನು 2 ವರ್ಷಗಳ ಹಿಂದೆ ರೀಪರ್ ತಗೊಂಡು ನಾನು ಸ್ವಂತ ವ್ಯವಸಾಯಕ್ಕೆ ಅಂತ ತೊಗೊಂಡೆ. ಏಕೆಂದರೆ ಲೇಬರು ತುಂಬ ಕಷ್ಟ ಆಗಿ ನಮಗೆ ಬೆಳೆ ಕಟಾವು ಮಾಡೋದಕ್ಕೋಸ್ಕರ ರೀಪರ್ ತೊಗೊಂಡೆ. ಆ ರೀಪರು ನಾನು 2 ವರ್ಷಗಳಿಂದ ತೊಗೊಂಡಾಗ ತುಂಬಾ ಅನುಕೂಲ ಆಗಿದೆ. ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅಂದರೆ, ನಾನು ಹೆಚ್ಚಾಗಿ ರಾಗಿ ಮತ್ತು ಜೋಳವನ್ನು ಬೆಳಿತೇನೆ. ರಾಗಿ ಮತ್ತು ಜೋಳ ಈ ಹುಲ್ಲುಗೋಸ್ಕರ ಸುಮಾರು ರಾಗಿ 3 ಅಡಿಯಿಂದ ಹಿಡಿದು ಜೋಳ 6 ಅಡಿವರೆಗೂ ಕಟಾವಾಗುತ್ತೆ. 1 ಎಕರೆಗೆ ಕಟಾವು ಮಾಡಬೇಕಂತಂದರೆ 2 ರಿಂದ 2.5 ಗಂಟೆ ಒಳಗಡೆ 1 ಎಕರೆ ಬೆಳೆಯನ್ನು ಕಟಾವು ಮಾಡ್ಬೋದು. ಸುಮಾರು ಈಗ ರಾಗಿ 1 ಎಕರೆ ಕಟಾವು ಮಾಡಬೇಕಂದ್ರೆ 8 ರಿಂದ 10 ಜನ ಲೇಬರ್ ಬೇಕಾಗ್ತದೆ. 10 ಜನ ಲೇಬರ್ ಅಂತಂದರೆ 5,000 ರೂಪಾಯಿ ಖರ್ಚಾಗ್ತದೆ 10 ಜನ ಲೇಬರ್ಗೆ. ಸೊ ನಾವು ಏನು 200 ರೂಪಾಯಿ ನಾವು ಪೆಟ್ರೋಲು ಯೂಸ್ ಮಾಡಿದ್ರೆ 1 ಎಕರೆ ಬೆಳೆವನ್ನು ನಾವು ಕಟಾವು ಮಾಡ್ಬೋದು. ಸೊ ಇವತ್ತಿನ ಕೃಷಿ ದೇವೋಭವ ಕಾರ್ಯಕ್ರಮದಲ್ಲಿ VST ಟಿಲ್ಲರ್ಸ್ ನ ಕುರಿತಾಗಿ ಒಂದು ವಿಸ್ತೃತ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಯಾಕಾಗಿ ರೈತರು ಇದನ್ನ ಇಷ್ಟಪಡ್ತಾರೆ, ಇದರ ವಿಶೇಷತೆಗಳೇನು, ಜೊತೆಗೆ ಇದನ್ನ ಕೊಂಡ್ಕೊಳ್ಳೋದು ಹೇಗೆ, ಕೊಂಡ್ಕೊಂಡ ನಂತರ ಇದನ್ನ ಸರ್ವಿಸ್ ಮಾಡೋದು ಹೇಗೆ, ಎಲ್ಲದರ ಕುರಿತಾಗಿ ಒಂದು ವಿಸ್ತೃತ ಮಾಹಿತಿಯನ್ನ ನಿಮಗೆ ಈ ಒಂದು ಎಪಿಸೋಡ್ ನಲ್ಲಿ ಕೊಟ್ಟಿದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.